ನಾವು ಕೆಲವಷ್ಟು ಬ್ಲಾಕ್ಗಳನ್ನ ಅಥವಾ ಇಟ್ಕೆಗಳನ್ನ ತಗೊಂಡು ಈ ರೀತಿ ಜೋಡಿಸ್ಕೊಳ್ಳೋಣ. ಈಗ ಈ ವ್ಯವಸ್ಥೆಯನ್ನ, ಈ ಕಿತ್ತಳೆ ಬಣ್ಣದ ವ್ಯವಸ್ಥೆಯನ್ನ ನಾವು ನೋಡಿದ್ರೆ ನಮ್ಗೇನ್ ಕಂಡು ಬರುತ್ತೆ? ಇದರಲ್ಲಿ 1 + 2 ಅಂದ್ರೆ 3 ಇಟ್ಕೆಗಳಿದೆ. ಇದರಲ್ಲಿ 1 + 2 + 3 ಅಂದ್ರೆ 6 ಇಟ್ಕೆಗಳಿದೆ. ಅದೇ ರೀತಿಯಲ್ಲಿ ಇಲ್ಲಿ 10 ಇಟ್ಕೆಗಳಿದೆ, ಇಲ್ಲಿ 15 ಇಟ್ಕೆಗಳಿದೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಇದು ನಮ್ಗೆ ಯಾವ ಆಕಾರವನ್ನ ಕೊಡ್ತಾ ಇದೆ ಅಲ್ವಾ? ಇದು ಒಂದು ತ್ರಿಕೋಣದ ಆಕಾರವನ್ನ ಕೊಡ್ತಾ ಇದೆ. ಹಾಗಾಗಿ ನಾವು ಬಳಸಲಾದ ಇಟ್ಕೆಗಳ ಸಂಖ್ಯೆಗಳಾದ 3, 6, 10, 15 ಇವುಗಳನ್ನ ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೇವೆ. ನೀವಿಲ್ಲಿ ನೋಡ್ಬೋದು, ಒಂದು ವಿನ್ಯಾಸ ಇದೆ ಇಲ್ಲಿ ಅಲ್ವಾ, ಒಂದು ಪ್ಯಾಟರ್ನ್ ಇದೆ. ಇದೇ ರೀತಿ ನಮ್ಗೆ ಹಲವಾರು ತ್ರಿಕೋನೀಯ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ಈ ನೀಲಿ ಬಣ್ಣದ ಇಟ್ಕೆಗಳನ್ನ ನೋಡಿದ್ರೆ ಇದರಲ್ಲಿ ನಾವು 2 + 2 ಅಂದ್ರೆ 4 ಇಟ್ಕೆಗಳಿದೆ. ಇದರಲ್ಲಿ ಎಷ್ಟಿದೆ? 3 + 3 + 3 9 ಇಟ್ಕೆಗಳಿದೆ. ಇದರಲ್ಲಿ 16 ಇಟ್ಕೆಗಳಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ಒಟ್ಟು 25 ಇಟ್ಕೆಗಳಿದೆ. ಈಗ ನಮ್ಗೆ ಸಿಗ್ತಿರೋ ಆಕಾರ ಏನು ನೋಡೋದಾದ್ರೆ, ಇದು ಒಂದು ವರ್ಗಾಕೃತಿ ಅಥವಾ ಒಂದು ಚೌಕದ ಆಕಾರವನ್ನ ಪ್ರತಿನಿಧಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಪ್ರತಿ ಸಾಲಿನಲ್ಲಿ ಮತ್ತು ಪ್ರತಿ ಕಾಲಂನಲ್ಲಿ ಒಂದೇ ಸಂಖ್ಯೆಯ ಇಟ್ಕೆಗಳನ್ನ ನಾವು ಜೋಡಿಸ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ 5 ಇಟ್ಕೆಗಳಿದೆ ಒಂದು ಸಾಲಿನಲ್ಲಿ, ಒಂದು ಕಾಲಂನಲ್ಲಿ ಕೂಡ 5 ಇಟ್ಕೆಗಳು ಕಂಡು ಬರ್ತಿದೆ. ಹಾಗಾಗಿ ಈ ಸಂಖ್ಯೆಗಳನ್ನ 4, 9, 16, 25 ಇವುಗಳನ್ನ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೇವೆ. ಈಗ ನಾವೊಂದು ಆಟ ಆಡೋಣ. ಆಟ ಏನಪ್ಪಾ ಅಂದ್ರೆ, ಈ ತ್ರಿಕೋನೀಯ ಸಂಖ್ಯೆಗಳ ಇಟ್ಕೆಗಳನ್ನ ಬಳಸ್ಕೊಂಡು ಇವುಗಳನ್ನ ನಾವು ಒಂದು ಚೌಕ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡೋದು. ಅಂದ್ರೆ ಉದಾಹರಣೆಗೆ ಈ ಇಟ್ಕೆಗಳನ್ನ ನಾವು ಸರಿಸ್ಬೋದು, ಮೇಲ್ ಸರಿಸ್ಬೋದು, ಪಕ್ಕಕ್ಕೆ ಸರಿಸ್ಬೋದು ಅಥವಾ ಕೆಳಗೆ ಸರಿಸ್ಬೋದು. ಒಟ್ಟಿನಲ್ಲಿ ನಮಗೆ ಒಂದು ಚೌಕದ ರೂಪ ಬರಬೇಕು. ನಾವು ಹೇಗೇ ಇದನ್ನ ಬದಲಾಯಿಸಿದ್ರು ಕೂಡ 3 ಇಟ್ಕೆಗಳಿದ್ರೆ ಅದು ಒಂದು ಚೌಕ ರೂಪಕ್ಕೆ ಬರೋದು ಅಸಾಧ್ಯ. ಹಾಗಾಗಿ 3 ಒಂದು ವರ್ಗ ಸಂಖ್ಯೆ ಆಗಿರೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಒಂದು ತ್ರಿಕೋನ ಸಂಖ್ಯೆ ಇರುವ ಇಟ್ಕೆಗಳನ್ನ ನಾವು ಚೌಕ ರೂಪಕ್ಕೆ ತಂದ್ವಿ ಅಂದ್ರೆ ಆ ಒಂದು ಸಂಖ್ಯೆ ತ್ರಿಕೋನ ಮತ್ತು ವರ್ಗ ಸಂಖ್ಯೆ 2 ಆಗಿರುತ್ತೆ. ಹಾಗಿದ್ರೆ ಆಟ ಶುರು ಮಾಡೋಣ. 3 ತ್ರಿಕೋನ ಸಂಖ್ಯೆ ಅಲ್ಲ ಅಂತ ತಿಳಿತು. 6 ಪರಿಶೀಲನೆ ಮಾಡಿ ನೋಡೋಣ. ಇಲ್ಲಿ ಸಿಗ್ತಿರೋದು ಒಂದು ಆಯತ. ಬೇರೆ ರೀತಿಯಲ್ಲಿ ಇಟ್ಟು ನೋಡೋಣ. ಈ ಒಂದು ಇಟ್ಕೆಯನ್ನ ಮೇಲಿಟ್ರೆ ಮತ್ತೆ ಕೂಡ ನಮ್ಗೆ ಒಂದು ಚೌಕ ಸಿಗ್ತಿಲ್ಲ. ಹಾಗಾಗಿ 6 ಒಂದು ವರ್ಗ ಸಂಖ್ಯೆ ಅಲ್ಲ. 10 ಪರಿಶೀಲನೆ ಮಾಡಿ ನೋಡೋಣ. ಹೀಗೆ ಇಟ್ರೆ ನಮಗೆ ಒಂದು ಸಣ್ಣ ಚೌಕ ರೂಪ ಕಾಣುತ್ತೆ, ಆದ್ರೆ ಈ ಒಂದು ಇಟ್ಟಿಗೆ ಇದಕ್ಕೆ ಸೇರಿಲ್ಲ. ಹಾಗಾಗಿ 10 ಕೂಡ ವರ್ಗ ಸಂಖ್ಯೆ ಅಲ್ಲ. 15 ಪರಿಶೀಲನೆ ಮಾಡಿ ನೋಡೋಣ. 15 ಇಟ್ಟಿಗೆಗಳನ್ನ ನಾವು ಬೇರೆ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಇಲ್ಲಿ ಒಂದು ಇಟ್ಟಿಗೆ ಇದ್ದಿದ್ರೆ ಇದು ಒಂದು ಚೌಕ ರೂಪವನ್ನ ತಾಳ್ತಾ ಇತ್ತು. 15 ಒಂದು ತ್ರಿಕೋನೀಯ ಸಂಖ್ಯೆ, ಆದ್ರೆ ವರ್ಗ ಸಂಖ್ಯೆ ಅಲ್ಲ. ನಾವೀಗಾಗ್ಲೇ ನೋಡಿದ್ವಿ, ತ್ರಿಕೋನ ಸಂಖ್ಯೆಯಲ್ಲಿ ಒಂದು ವಿನ್ಯಾಸ ಇತ್ತು ಅಲ್ವಾ? ಹಾಗಿದ್ರೆ 15ರ ನಂತರ ಬರುವ ತ್ರಿಕೋನೀಯ ಸಂಖ್ಯೆಗಳೇನಾಗಿರುತ್ತೆ? ಕರೆಕ್ಟ್ ಅಲ್ವಾ? 1, 2, 3, 4, 5, 6 ಇಟ್ಕೆಗಳನ್ನ, ಇಷ್ಟು ಇಟ್ಕೆಗಳನ್ನ ಸೇರಿಸಿದ್ರೆ 21 ಸಿಕ್ಕತ್ತೆ. 21, 28, 36 ಇವುಗಳು ಮುಂಬರುವ ತ್ರಿಕೋನೀಯ ಸಂಖ್ಯೆಗಳಾಗಿರುತ್ತೆ. ಇವುಗಳನ್ನ ನಾವು ಬೇರೆ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಇದನ್ನ ಇಲ್ಲಿಡ್ತೇನೆ, ಇದನ್ನ ಇಲ್ಲಿಡ್ತೇನೆ. ಇಲ್ಲಿ ಕೂಡ ಬರುವ ಸಾಧ್ಯತೆ ಬಹಳ ಕಡಿಮೆ ಅಲ್ವಾ? ಇದು ಒಂದು ಚೌಕಾಕಾರ ಅಲ್ಲ. ಹಾಗಾಗಿ 21 ಒಂದು ವರ್ಗ ಸಂಖ್ಯೆ ಅಲ್ಲ. 28 ಪರಿಶೀಲನೆ ಮಾಡಿ ನೋಡೋಣ. ಇದನ್ನ ಇಲ್ಲಿಡುವ, ಇದನ್ನ ಮೇಲಿಡೋಣ. ಮತ್ತೆ ಸಹ ನಮಗೆ ಇನ್ನೂ ಹಲವಾರು ಇಟ್ಕೆಗಳ ಅವಶ್ಯಕತೆ ಇದೆ 28 ಒಂದು ಚೌಕ ರೂಪಕ್ಕೆ ತರಲಿಕ್ಕೆ. ಹಾಗಾಗಿ 28 ಕೂಡ ಒಂದು ವರ್ಗ ಸಂಖ್ಯೆ ಅಲ್ಲ. ಹಾಗಿದ್ರೆ 36 ಪರಿಶೀಲನೆ ಮಾಡಿ ನೋಡೋಣ. ಬೇರೆ ರೀತಿಯಲ್ಲಿ ಜೋಡಿಸೋಣ. ಈ ಇಟ್ಕೆನ ಇಲ್ಲಿಡ್ತೇನೆ,
ಇದನ್ನ ಇಲ್ಲಿಡೋಣ. 36 ನಮಗೆ ಒಂದು ಚೌಕ ರೂಪವನ್ನ ಕೊಡ್ತಿದೆ. ನಾವು ನೋಡ್ಬೋದು ಇಲ್ಲಿ ಪ್ರತಿ ಸಾಲಿನಲ್ಲೂ ಮತ್ತು ಪ್ರತಿ ಕಾಲಂನಲ್ಲೂ 6 ಇಟ್ಟಿಗೆಗಳು ಕಂಡು ಬರ್ತಿದೆ ಅಲ್ವಾ? ಹಾಗಾಗಿ 36 ಒಂದು ತ್ರಿಕೋನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿದೆ. ಈ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ರೆ ನಮ್ಗೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಇದಕ್ಕೆ ಯಾವುದಾದ್ರೂ ಸುಲಭ ಮಾರ್ಗ ಇದೆಯಾ? ಖಂಡಿತವಾಗ್ಲೂ ಇದೆ. ನಾವು ತುಂಬಾ ವೇಗವಾಗಿ ಕೂಡ ಇದರಿಂದ ನಾವು ಕೊಟ್ಟಿರೋ ಸಂಖ್ಯೆ ತ್ರಿಕೋನ ಸಂಖ್ಯೆನ ಅಂತ ಕಂಡುಹಿಡ್ಕೊಳ್ಬಹುದು. ಮೊದಲನೇ ಹಂತ ಬಂದು ಕೊಟ್ಟಿರುವ ಸಂಖ್ಯೆಯನ್ನ 2ರಿಂದ ಗುಣಿಸೋದು. ಎರಡನೇ ಹಂತ ಬಂದು ನಮಗೆ ಸಿಗೋ ಹೊಸ ಸಂಖ್ಯೆ ಅಂದ್ರೆ ಗುಣಿಸಿದ ನಂತರ ಸಿಗೋ ಸಂಖ್ಯೆಯನ್ನ ನಾವು 2 ಸತತ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋದು. ಅಂದ್ರೆ 2 ಅಕ್ಕಪಕ್ಕ ಇರುವ ಎಣಿಕೆ ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ ಈ ಹೊಸ ಸಂಖ್ಯೆ ಸಿಗಬೇಕು. ಒಂದು ವೇಳೆ ಸಿಕ್ಕಿದ್ರೆ ಕೊಟ್ಟಿರುವ ಸಂಖ್ಯೆ ತ್ರಿಕೋನೀಯ ಸಂಖ್ಯೆ ಆಗಿರುತ್ತೆ. ಉದಾಹರಣೆಯನ್ನ ನೋಡೋಣ. 36ಕ್ಕೆ 2 ಗುಣಿಸೋಣ, 72 ಸಿಕ್ತಿದೆ. ಈ ಹೊಸ ಸಂಖ್ಯೆಯನ್ನ ನಾವು 2 ಅಕ್ಕಪಕ್ಕ ಇರುವ ಎಣಿಕೆ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಅಂದ್ರೆ 72 ನಮಗೆ ತಿಳಿದಿರೋ ಹಾಗೆ 8 × 9 ಅಂತ ಬರಿಬಹುದು ಅಲ್ವಾ? ಹಾಗಾಗಿ 36 ಒಂದು ತ್ರಿಕೋನೀಯ ಸಂಖ್ಯೆ ಆಗಿರುತ್ತೆ. ಹಾಗಿದ್ರೆ ಕೊಟ್ಟಿರುವ ಸಂಖ್ಯೆ ಒಂದು ವರ್ಗ ಸಂಖ್ಯೆ ಆಗಿದ್ಯಾ ಇಲ್ವಾ ಅಂತ ಹೇಗೆ ಪರಿಶೀಲನೆ ಮಾಡೋದು? ಇದಕ್ಕೆ ಇರೋದು ಬರೀ ಒಂದೇ ಸ್ಟೆಪ್. ಅದೇನು ಅಂದ್ರೆ ನಾವು ಯಾವುದಾದರೂ ಒಂದು ಸಂಖ್ಯೆಯನ್ನ 2 ಬಾರಿ ಗುಣಿಸಿದ್ರೆ ನಮಗೆ ಕೊಟ್ಟಿರುವ ಸಂಖ್ಯೆ ಸಿಕ್ತಿದ್ರೆ ಆ ಒಂದು ಸಂಖ್ಯೆ ಬಂದು ವರ್ಗ ಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ 36ನ್ನ ನಾವು 6 × 6 ಅಂತ ಬರಿಬಹುದು. 6ನ್ನ 2 ಸತಿ ಗುಣಿಸಿದ್ರೆ ನಮಗೆ 36 ಸಿಕ್ಕತ್ತೆ. ಹಾಗಾಗಿ 36 ಒಂದು ವರ್ಗ ಮತ್ತು ತ್ರಿಕೋನೀಯ ಸಂಖ್ಯೆ ಎರಡೂ ಆಗಿದೆ. ಹಾಗಿದ್ರೆ ಒಂದು ಬೋನಸ್ ಪ್ರಶ್ನೆಯನ್ನ ನೋಡೋಣ. 36ರ ನಂತರ ತ್ರಿಕೋನ ಮತ್ತು ವರ್ಗ ಎರಡೂ ಆಗಿರುವ ಮುಂದಿನ ಸಂಖ್ಯೆಯನ್ನು ನೀವು ಕಂಡುಹಿಡಿಬಹುದಾ?